ಗೈಸ್ ನಾವು ಪಿಲಿಕುಳ ಝೂಗೆ ಬಂದಿದ್ದೀವಿ. ಇಲ್ಲೆಲ್ಲ ಕಿತ್ತು ಚಿತ್ತು ಅಮ್ಮ ಅವ್ರ ಮುಂದ್ಗಡೆ ಕೂತಿದ್ದಾರೆ. ಸೊ ಸ್ಟಾರ್ಟಿಂಗಿಂದ ವಿಡಿಯೋ ಬ್ಲಾಗ್ ಮಾಡೋಕ್ಕೆ ನೆನಪಾಗಿಲ್ಲ. ಇವಾಗ ಜಸ್ಟ್ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ತೆಗಿತಿದ್ದೀವಿ. ಹಾಗೆ ಸುಮ್ಮನೆ ಜಾಲಿ ರೈಡ್. ನಮ್ಮದು ವಾಮಂಜೂರು ಗೋಪಾಲಣ್ಣ ಇದ್ದಾರಲ್ಲ, ಗೋಪಾಲ್ ಕೃಷ್ಣ ಅವರ ಹೆಂಡತಿ ಇವರು, ಅವರ ಹೆಂಡತಿ ಬಿಗ್ ಬಾಸ್ ಇವರು ನೋಡಿ. ನಂದು ಮಾಮಿ ಇವರು ಹೆಂಗೆ ಬರ್ತಿದ್ದಾರೆ ನೋಡಿ. ಒಂದು ಅಂಗನವಾಡಿ ಟೀಚರ್ ಥರ ಬ್ಯಾಗ್ ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಮಂಗಗಳನ್ನು ನೋಡೋಕೆ ಬಂದಿದ್ದೆ. ನಮ್ಮ ಜೊತೆ ಇಲ್ಲಿ 2 ಮಂಗಗಳಿವೆ ನೋಡಿ. ನೋಡಿ ಇದೊಂದು ಸಣ್ಣ ಮಂಗ ಇದ್ದ, ಇದರ ಹೆಸರು ಕೀ ಮಂಗ ಅಂತೇಳಿ. ಇಲ್ಲೊಂದಿದೆ ನೋಡಿ ಚೈತನ್ಯ, ಇದು ಚುಂಚಿ ಮಂಗ ನೋಡಿ. 2 ಇಲ್ಲೊಂದಿದೆ, ಇದು ದೊಡ್ಡ ಮಂಗ ನೋಡಿ. ಇದು ಇವರ ಲೀಡರ್, ಇದು ಇವರ ಲೀಡರ್. ಗೋರಿಲ್ಲ ನೋಡ್ತೀರ ನೋಡಿ, ಆ ಕಡೆ ಗೋರಿಲ್ಲ ಇದೆ ನೋಡಿ. ಅಲ್ಲಡಿ ನೋಡಿ ನಮ್ಮದು ಚುಂಚಿ ಮಂಗ ಹಂಗೇನೆ ಮಾಡೋದು. ನಮ್ಮದು ಕೀರ್ತನ ಒಮ್ಮೊಮ್ಮೆ ಮನೆಯಲ್ಲಿ ತಿಂಡಿ ಕೊಟ್ಟಿಲ್ಲ ಅಂದರೆ ಇದೇ ರೀತಿ ಹಾರ್ಕೊಂಡು ಹೋಗೋದು ನೋಡಿ. ಅವಳು ಸೇಮ್ ಹಿಂಗೇನೆ ಆಡ್ಕೊಂಡು ಹೋಗ್ತಾಳೆ. ಓಡ್ಕೊಂಡು ಬರ್ತಿದೆ. ಎಲ್ಲ ಪ್ರಾಣಿಗಳನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಇದು ಪಿಲಿಕುಲಕ್ಕೆ ಹೋಗೋದು ಎಂಟ್ರಿ ಪಾಯಿಂಟ್ ಆಗಿದೆ. ಇಲ್ಲಿ ಅಲ್ಲೊಂದು ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಇದು ರೀಸೆಂಟ್ಲಿ ಆಗಿರುವಂತಹ ಟಿಕೆಟ್ ಕೌಂಟರ್. ಸೊ ಟಿಕೆಟ್ ಎಲ್ಲ ಮಾಡೋದು ಅಂತ ಇದ್ದರೆ ಇಲ್ಲಿ ಟಿಕೆಟ್ ಮಾಡಿ ಆಮೇಲೆ ಒಳಗಡೆ ಎಂಟ್ರಿ ಇರುತ್ತೆ. ಅವ್ರದ್ದು ಗಾಡಿ ಕೂಡ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಮೊದಲೆಲ್ಲ ನಮ್ಮ ಗಾಡಿನೇ ಹೋಗೋಕ್ಕೆ ಬಿಡ್ತಿದ್ರು, ಬಟ್ ಇವಾಗ ನಮ್ಮ ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಅದಕ್ಕೆ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇವರಲ್ಲಿ ಶಟಲ್ ಆಡ್ತಾ ಇದ್ದಾರೆ ಇಬ್ರಿಗೂ ಕೂಡ ಆಡೋಕ್ಕೆ ಗೊತ್ತಿಲ್ಲ. ಇವತ್ತು ಮನೆಗೆ ಯಕ್ಷಗಾನದವ್ರು ಬರ್ತಿದ್ದಾರೆ. ಸೊ ಮನೆ ಒಳಗಡೆ ಅದಕ್ಕೆ ಅಂತೇಳಿ ಪ್ರಿಪ್ರೇಷನ್ ಆಗ್ತದೆ. ಇಲ್ಲಿ ಇವರು ಆಟ ಆಡ್ತಾ ಇದ್ದಾರೆ. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಆಡೋಕ್ಕೆ ಹೋಗ್ತೀವಿ. ದೇವರಿಗೆ ದೀಪ ಎಲ್ಲ ಇಟ್ಟು ಇವಾಗ ರೆಡಿ ಮಾಡಿಟ್ಟಿದ್ದೀವಿ. ಯಕ್ಷಗಾನದವ್ರು ಬಂದರು, ಬನ್ನಿ ನೋಡೋಣ. ಮಾನಿನಿ ರುಕ್ಮಿಣಿ ಏನು ಕಾರಣವದೆ ஆயுஷ் ஆரோக்கிய சுக சம்பத்து வித்ய புத்தி சக்தி தைரிய மாதா போராடல் பண்ணது ಆ ದೇವಿಡ ನಟದ ಕೊರಪಿನ ಸಾಲ ಸ್ವಾಮಿಯ ಪ್ರೇರಣೆ. ಗುಡ್ ಆಫ್ಟರ್ನೂನ್ ಎಲ್ರಿಗೂ. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವಾಗ ಬಾಬಿ ಮನೆಗೆ ರೀಚ್ ಆದ್ವಿ. ಇಲ್ಲಿ ತಮ್ಮನ ಇದೆ ಇವತ್ತು.
ಅಣ್ಣನಿಗೆ ಆ ದಿವಸ ಬಾರ್ಕೂರಲ್ಲಿ ಪ್ರೋಗ್ರಾಮ್ ಇತ್ತು, ಸೊ ಹಾಗಾಗಿ ಅವನಿರಲಿಲ್ಲ. ಸೊ ಇಲ್ಲಿ ಬಾಬಿ ಬಡಿಸ್ತಿದ್ದಾರೆ. ತುಂಬ ವೆರೈಟಿ ಅಡುಗೆ ಎಲ್ಲ ಮಾಡಿದರು. ತುಂಬ ಖುಷಿ ಆಯಿತು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಸೊ ನಮಗಿಷ್ಟ ಅಂತ ಹೇಳಿ ಮಟನ್ ಕೂಡ ಮಾಡಿದರು. ಫಸ್ಟ್ ಟೈಮ್ ಮಾಡಿದ್ದು ಅಂತ ಹೇಳಿದರು. ಟೇಸ್ಟ್ ಎಲ್ಲ ಫುಲ್ ಸಖತ್ತಾಗಿತ್ತು. ಇಬ್ಬರು ಚೆನ್ನಾಗಿ ಬಾರಿಸಿದ್ವಿ. ಇವರಿಗೆ ಆ ದಿವಸ ಆ್ಯಕ್ಚುಲಿ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಫುಡ್ಡೆಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅವರು ಕೂಡ. ಸೊ ಆಫ್ಟರ್ನೂನೇ ಫುಡ್ ಮಾಡಿದ್ದು. ಅಪ್ಪು ಅಮ್ಮ ಆಮೇಲೆ ಬೇಬಿ ಮಾ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇದು ಬಾಬೆಯವ್ರದ್ದು ತೋಟ ಇದೆ ಇಲ್ಲಿ. ಸೊ ತೋಟ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಆಗುವ ಇದು ನೋಡಿ ನನ್ನ ಮಾತೃಶ್ರೀಯವರು. ಇವರಿಗೆ 2 ತೋಟ ಇದೆ. ಬಾಬಿ ಅಪ್ಪನೇ ಇದೆಲ್ಲ ನೋಡ್ಕೊಳ್ತಿರೋದು. ಸೊ ಫುಲ್ ದೊಡ್ಡದಾಗಿದೆ ತೋಟ. ಖುಷಿ ಆಯಿತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.